ಅಲ್ಲ. ಮನಸ್ಸಿಗೆ ವಿಲಕ್ಷಣವಾಗಿದ್ದೇನೆ. ಇನ್ನೊಂದು ಪ್ರಕಾರ ನಿತ್ಯದಲ್ಲಿ ಅನುಭವಕ್ಕೆ ನಮಗೆ ಬರಬೇಕಾಗಿತ್ತು ಅಂದ್ರೆ ಒಬ್ಬ ವ್ಯಕ್ತಿ ಚಿಂತಾಕ್ರಾಂತನಾಗಿ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಯಾರಾದರೂ ಕೂಡ ಆತನನ್ನ ಮಾತನಾಡಿಸಿದ ಸಂದರ್ಭದಲ್ಲಿ ಆತನಿಗೇನೂ ಗೊತ್ತಾಗಲ್ಲ. ತನ್ನ ಯೋಚನೆಯಲ್ಲಿ ತಾನಿರ್ತಾನೆ. ಆವಾಗ ಕೇಳ್ತಾ ಏನು ಅಲ್ಲಪ್ಪ ಇಷ್ಟೊತ್ತು ಮಾತಾಡಿಸ್ತೀನಿ ಯಾಕ ಮಾತಾಡ್ತಿಲ್ಲ ಅಂದಾಗ ಇಲ್ರಿ ನನ್ ಮನಸ್ಸು ಬ್ಯಾರೆ ಕಡೆ ಹೋಗಿತ್ತು ಅಂತ ನಾವು ಹೇಳ್ತೀವಲ್ಲ ನಾವು. ಅಂದ್ರೆ ಮನಸ್ಸು ಬೇರೆ ಕಡೆ ಹೋಗಿದೆ ಅಂತ ನಮ್ಗೆ ಗೊತ್ತಾಯ್ತು. ಅದು ಹೋಗುವ ಮತ್ತು ಬರುವುದನ್ನ ತಿಳಿಯುವ ನಾನು ಯಾವಾಗಲೂ ಈ ದೇಹದಲ್ಲಿ ಇದ್ದೇನೆ ನೋಡಮ್ಮ. ದೇಹದಂದ್ರೆ ಮನಸ್ಸು ಹೋಗ್ಯದ ಹೊರಗ, ಮತ್ತ ಒಳಗೆ ಬಂದದ್ದು. ಹೊರಗಡೆ ಹೋದ ಭಾವ, ಒಳಗಡೆ ಬಂದ ಅಭಾವ ಎಲ್ಲವನ್ನ ನಾವು ತಿಳಿತೀನಿ ಅಂದ್ರೆ ತಿಳಿಯುವಂತ ನಾನು ತಿಳಿಸಿಕೊಳ್ಳುವ ಮನಸ್ಸಿಗಿಂತ ಬೇರೆಯಾಗಿದ್ದೇನೆ. ಇನ್ನು ಕೆಲವು ಸಲ ವ್ಯಕ್ತಪಡಿಸ್ತೇವೆ, ಇಲ್ರಿ ನಾನು ಕೆಲವು ದಿನದ ಹಿಂದೆ ನನಗೆ ಮನಸ್ಸು ಬಹಳ ಆರಾಮಿದ್ದಿಲ್ಲ ಅಂತ ಹೇಳ್ತೀವಲ್ಲ. ಅಂದ್ರೆ ಮನಸ್ಸಿಗೆ ಆರಾಮಿಲ್ಲದನು ನಾ ತಿಳಿತೀನಿ ಅಂದ್ಮೇಲೆ ಆ ಮನಸ್ಸನ್ನ ತಿಳಿಯುವಂತ ಅರಿವು ಅಂದ್ರೆ ಆತ್ಮ ನಾನು ಬೇರೆ ಇದ್ದೇನೆ. ಕಾರಣ ಇದು ನಾನಲ್ಲ ಅಂತ ತಿಳ್ಕೋದು. ಮತ್ತೆ ಬುದ್ಧಿ ಆದ್ರೂ ನೀನಲ್ಲ ಅಂತ ಹೇಳಿದ್ರಲ್ಲ, ಹಿಂದೆಲ್ಲ ಹೇಳ್ತಾ ಬಂದು ಆ ಬುದ್ಧಿ ನಾನು ಎಂಬ ಭ್ರಾಂತಿ ಇತ್ತಲ್ಲ, ಆ ಭ್ರಾಂತಿಯನ್ನ ಬೆಳೆಸಿಕೊಳ್ಳುವುದು ಹೇಗೆ, ಯಾವ ರೀತಿ ವಿಚಾರ ಮಾಡಿದ್ರೆ ಇದು ನಾನಲ್ಲ ಅಂತ ಅನುಭವಕ್ಕೆ ಬರ್ತದಂದ್ರೆ ಬುದ್ಧಿಯು ಜಾಗೃತ ಸ್ವಪ್ನಗಳಲ್ಲಿ ನಿಶ್ಚಯ ಮಾಡಿದರೂ ಸುಸುಪ್ತಿಯಲ್ಲಿ ತನ್ನ ಕೆಲಸವನ್ನ ಮಾಡದಿದ್ದರು. ಬುದ್ಧಿವಂತ ಎಷ್ಟೇ ಇದ್ರೂ ಕೂಡ ಜಾಗ್ರದಲ್ಲಿ ಜನರಿಗೆ ತೋರಿಸಬಹುದು ತನ್ನ ಬುದ್ಧಿವಂತಿಕೆ. ಸ್ವಪ್ನದಲ್ಲಿ ತನ್ನಷ್ಟಕ್ಕೆ ತನಗೆ ಬುದ್ಧಿಯನ್ನ ಅನುಭವಕ್ಕೆ ಬರೋದು. ನಮ್ಮ ಸ್ವಪ್ನದಾಗ ಬಹಳ ಬುದ್ಧಿವಂತರಿವಿ, ಬೇರೆಯವ್ರಿಗೆ ಗೊತ್ತಾಗತ್ತ, ನಮಗೆ ಗೊತ್ತಾಗಲ್ಲ. ಇದು ತನ್ನಷ್ಟಕ್ಕೆ ತಾನೇ ಗೊತ್ತಾಗಿ ಕೆಲಸ ಮಾಡಿದರೂ ನಿದ್ರಾವಸ್ಥೆಯಲ್ಲಿ ತನಗೂ ಗೊತ್ತಿಲ್ಲ, ಮಂದಿಗೂ ಗೊತ್ತಾಗಲ್ಲ. ಹೌದಿಲ್ಲ? ಅಂದ್ರೆ ನಾನೆಷ್ಟು ಬುದ್ಧಿವಂತ ಅಂತ ನನಗೂ ಗೊತ್ತಿಲ್ಲ, ನಾನೆಷ್ಟು ಬುದ್ಧಿವಂತ ಅನ್ನುವುದು ಬೇರೆಯವ್ರಿಗೆ ಗೊತ್ತಿಲ್ಲ. ಆದ್ರೆ ನನಗೆ ಮಾತ್ರ ಗೊತ್ತು ನಮ್ಮ. ಅದಕ್ಕೆ ಇದು ನಾನಲ್ಲ. ಮತ್ತೆ ನೀನಲ್ಲ ಅಂದ್ರೆ ಯಾರದು ಅಂದ್ರೆ ಅಪಂಚೀಕೃತ ಪಂಚ ಮಹಾಭೂತಗಳ ಸಮಷ್ಟಿ ಸತ್ವಗುಣಕ್ಕೆ ಸೇರಿರುವುದು. ಅದರಿಂದ ಇದು ನನ್ನದು ಅಲ್ಲ, ಇದು ನನ್ನದು ಅಲ್ಲ ಅಂತ. ನಾನು ಇದಕ್ಕೆ ವಿಲಕ್ಷಣನು. ಹೇಗಂದ್ರೆ ಘಟವನ್ನ ನೋಡುವವನು ಘಟಕ್ಕಿಂತ ಭಿನ್ನ ಅಂತ. ಈಗ ನಮ್ಮ ಅನುಭವಕ್ಕೆ ನೋಡಿದ್ರೆ, ಸಾಮಾನ್ಯ ಅನುಭವದಿಂದ ನೋಡಿದ್ರೆ, ನಾವು ಜಾಗದಲ್ಲಿ ಎಷ್ಟೋ ಕ್ರಿಯೆಗಳನ್ನು ಮಾಡ್ತೇವೆ. ಇಂಜಿನಿಯರ್ ಇದ್ರೆ ಅವ್ರ ಯಂತ್ರಗಳ ಜೊತೆ ಮಾಡ್ತಾನ, ವೈದ್ಯ ಇದ್ರೆ ತನ್ನ ಮೆಡಿಸಿನ್ಗಳ ಜೊತೆ ವ್ಯವಹಾರ ಮಾಡ್ತಾನ,
ಪ್ರತಿಯೊಂದು ರೈತ ಕೂಡ ಒಂದೊಂದು ಭೂಮಿ ಜೊತೆಯಲ್ಲಿ ಕೆಲಸ ಮಾಡ್ತಾನ. ಅವಾಗ ಒಂದೊಂದು ಸಲ ಎಲ್ಲರಿಗೂ ಕೂಡ ಈ ಬುದ್ಧಿ ಅನ್ನುವಂಥದ್ದು ನಮ್ಮ ವಿಚಾರಕ್ಕೆ ಮೀರಿ ಕೆಲಸ ಮಾಡ್ತದ. ಆ ವಿಚಾರ ಮೀರಿ ಕೆಲಸ ಮಾಡಿದಾಗ ಅಲ್ಲಿ ಅಚಾತುರ್ಯ ಕಾರಣ ಇರ್ತಾವ. ಯಂತ್ರಗಳಿಂದ ಏನೋ ವ್ಯತ್ಯಾಸ ಆಗ್ತದ. ಯಾಕಂದ್ರೆ ಅಚಾತುರ್ಯ ಅಂತ. ಮತ್ತೆ ವೈದ್ಯರ ಅಚಾತುರ್ಯದಿಂದ ಕೆಲವೊಂದು ಸಲ ಮೆಡಿಸಿನ್ ರಿಯಾಕ್ಷನ್ ಆಗ್ತಾವ. ಯಾಕಂದ್ರೆ ಅಲ್ಲಿ ಯಾವ್ದೋ ಒಂದು ಅಚಾತುರ್ಯ ನಡೆದಿರ್ತಾವಂತ. ತಪ್ಪ ಆಗ್ಬೇಕಾದ್ರೆ ಅಲ್ಲಿ ಬುದ್ಧಿ ಹೋಗಿರ್ತಾವಂತ. ಅವಾಗ ನಾವು ಹೀಗೆ ಯಾಕಾಯ್ತು ಅಂದ್ರೆ ಸಾತ್ವಿಕ ಗುಣದವನು ಸರಳವಾಗಿ ಹೋಗ್ತೀವಿ ಅಂತ ಇಲ್ರಿ, ನಮ್ದು ಸ್ವಲ್ಪ ಬುದ್ಧಿ ಹೋಯ್ತು, ಹಿಂಗೆ ಮಾಡಬಾರ್ದಾಗಿತ್ತು, ಹೀಗೆ ಮಾಡಬೇಕಾಗಿತ್ತು ಅಂತ ನಮ್ಗೆ ಗೊತ್ತಾಗ್ತದೆ. ಅಂದ್ರೆ ಈ ಬುದ್ಧಿ ಹೋದದ್ದು, ಈ ಬುದ್ಧಿ ಬಂದದ್ದು ನಾ ತಿಳಿದೇ ಹೇಳ್ತೇನಂದ್ರೆ ಈ ಬುದ್ಧಿ ನಾನಲ್ಲ. ಯಾಕಂದ್ರೆ ಈ ಬುದ್ಧಿಯನ್ನ ತಿಳಿಯುವವನು ನಾನು ಬೇರೆಯಾಗಿದ್ದೇನೆ. ಮತ್ತೆ ಇದು ಯಾವ್ದಕ್ ಸೇರಿದ್ದು ಅಂದ್ರೆ ಸಮಷ್ಟಿ ಸತ್ವಗುಣಕ್ಕೆ ಸೇರಿರುವುದು. ಅದಕ್ಕೆ ನಾನಲ್ಲ. ಬುದ್ಧಿ ಹೋದದ್ದು, ಬುದ್ಧಿ ಬಂದದ್ದು ಅಂದ್ರೆ ಭಾವ ಅಭಾವಗಳನ್ನು ತಿಳಿಯುವನು ನಾನು ಬೇರೆಯಾಗಿದ್ದೇನೆ. ಈ ರೀತಿ ಹೇಳಿ ಇನ್ನು ಈ ವರ್ಣನೆಗೆ ತಾತ್ಪರ್ಯವೇನು? ಇಷ್ಟೆಲ್ಲ ವಿಚಾರದಿಂದ ಚಾಚು ತಪ್ಪದೆ ಅನುಭವಕ್ಕೆ ವಿರೋಧ ಆಗದ ರೀತಿಯಲ್ಲಿ ಅನಂತ ಸಂಶೋಧನೆಯನ್ನ ಮಾಡಿ ಈ ವರ್ಣನೆಯನ್ನ ಮಾಡಿ ಹೇಳುವ ತಾತ್ಪರ್ಯ ಏನು ಅಂದ್ರೆ ಇದುವರೆಗೆ ಅಂದರೆ ಅವಿಚಾರ ಕಾಲದಲ್ಲಿ ಈ ಲಿಂಗ ದೇಹವೇ ನಾನು, ಈ ಸೂಕ್ಷ್ಮ ದೇಹವೇ ನಾನು, ಇದು ನನ್ನದು ಎಂದು ತಪ್ಪನ್ನ ತಿಳಿದುಕೊಂಡಿದ್ದೆ. ಇವೆಲ್ಲ ಒಳಗಿನವಲ್ಲಮ್ಮ. ಮನ, ಬುದ್ಧಿ, ಈ ಒಳಗಿನ ಸೂಕ್ಷ್ಮ ದೇಹದ ಹದಿನೇಳು ತತ್ವಗಳು. ಇದು ಸೂಕ್ಷ್ಮ ದೇಹದ ಅಥವಾ ಲಿಂಗ ದೇಹದು ಅಂತ ನನಗೆ ಗೊತ್ತಾಯ್ತು ನೋಡಿ. ಯಾಕಂದ್ರೆ ಅವುಗಳನ್ನ ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ಸೂಕ್ಷ್ಮ ದೇಹವು ಅಥವಾ ಈ ಲಿಂಗ ದೇಹವು ನಾನಲ್ಲ. ಮತ್ತು ಇದು ಅಪಂಚಕೃತ ಪಂಚ ಮಹಾಭೂತಗಳಿಗೆ ಸೇರಿರುವುದು. ಅದರಿಂದ ನನ್ನದಲ್ಲ. ಇದು ನಾನಲ್ಲ ಅಂದ್ರೆ ಇದು ಯಾರ್ದಮ್ಮ ಅಂದ್ರೆ ಪಂಚಮಹಾಭೂತದ ಅಂತ ಹೇಳಿದ್ರು. ಯಾರ್ದನ ಒಬ್ರು ಆಗ್ಬೇಕಲ್ರಿ. ಈಗ ಎಲ್ಲೋ ಒಂದ್ ಕಡೆ ಏನೋ ಒಂದು ಬಿಟ್ಟು ಹೋಗ್ತೀವಿ, 2-3 ಜನ ಸೇರಿ ಹೋಗ್ತೀವಿ, 4 ಜನರ ಮಧ್ಯದಲ್ಲಿ ಏನೋ ಒಂದು ವಸ್ತು ನೋಡ್ತೇವೆ. ಅಥವಾ ನದಿಗೆ ಸ್ನಾನಕ್ಕ ಅಥವಾ ಎಲ್ಲೋ ಹೋದಾಗ ಒಂದು ದೇವಸ್ಥಾನಕ್ಕೆ ಹೋದಾಗ ವಾಪಸ್ ಬರೋದ್ರೊಳಗಾಗಿ ನಾವು ಕುಳಿತಂತ ಜಾಗದಲ್ಲಿ ಯಾವುದೋ ಒಂದು ವಸ್ತು ಬಿಟ್ಟಿರ್ತೇವೆ. ಎಲ್ಲಾರು ನೋಡ್ರಿ ಏನೇನ ಬಿಟ್ಟರೇನೋ ಅಂತ ಸಹಜವಾಗಿ ವಿಚಾರ ಮಾಡ್ತೇವೆ. ಆ ವಸ್ತುವನ್ನ ನೋಡಿದಾಗ ಇದು ನಂದಲ್ಲ ಅಂತ ಒಬ್ರು ಅಂದ್ರು, ನಂದಲ್ಲ ಅಂತ ಇನ್ನೊಬ್ರು ಅಂದ್ರು, ನಂದಲ್ಲ ಅಂತ ಇನ್ನೊಬ್ರು ಅಂದ್ರು. ಮತ್ತೆ 4 ಜನರಲ್ಲಿ ಆ ವಸ್ತು ಆದಂದ್ರೆ ಯಾರ್ದನ ಒಬ್ರದ್ದು ಆಗ್ಬೇಕಲ್ರ ಅದು. ಅವಾಗ 4ನೇದವ್ರಂತರ ಇದು ನಂದಮ್ಮ ಅಂತ. ಅದ್ರಂಗ ಇದು ನೀನಲ್ಲ ಅಂದಾಗ ಮತ್ತೆ ಯಾರ್ದು ಅಂದ್ರೆ ಪಂಚ ಮಹಾಭೂತದ್ದಂತ. ಈ
ಪ್ರಕಾರ ಲಿಂಗದೇಹ ನಾನಲ್ಲ, ಪಂಚ ಮಹಾಭೂತದ್ದು. ಈ ದೇಹಕ್ಕಿಂತ ನಾನು ವಿಲಕ್ಷಣ ಆಗಿದ್ದೇನೆ. ಆ ಕಾರಣ ಸ್ವಪ್ನದ ಎಲ್ಲಾ ಕ್ರಿಯೆಗಳನ್ನ ನಾನು ತಿಳಿಯುತ್ತೇನೆ. ನಾ ತಿಳಿತೀನಿ ನಾನು. ಅವರಂತೆ ಘಟವನ್ನ ನೋಡುವುದನ್ನು ಘಟಕ್ಕಿಂತ ಬೇರೆಯಾಗಿದ್ದಾನೆ ಅಂತ ಹೀಗೆ ತಿಳಿಯುವುದೇ. ಯಾಕಂದ್ರೆ ಈ ಪ್ರಕಾರವಾಗಿ ನೀನು ಅರಿಯುವುದು ಅಥವಾ ತಿಳಿಯುವುದು ಅಥವಾ ಅನುಭವಕ್ಕೆ ತಂದುಕೊಳ್ಳುವುದೇ ಇದುವರೆಗೆ ಮಾಡಿದ ವರ್ಣನೆಯ ತಾತ್ಪರ್ಯ ಅಂತ. ಸುಮ್ಮನೆ ಇದನ್ನ ಯಾವುದಕ್ಕೂ ಅಂತ ಹೇಳಿಲ್ಲ. ಇದರ ವರ್ಣನೆ ಇಷ್ಟ ಮಾಡಿ ಯಾಕೆ ಹೇಳಿದ್ರು ಅಂದ್ರೆ ಇದು ನೀನಲ್ಲ ಅಂತ ನಿನ್ನ ಅನುಭವಕ್ಕೆ ಬರಲಿ ಅಂತ. ಈಗ 126ನೇ ಪ್ರಶ್ನೆ, ಲಿಂಗ ದೇಹದ ಈ ಸೂಕ್ಷ್ಮ ದೇಹದ ಭ್ರಾಂತಿಯನ್ನ ಬೆಳೆಸಿಕೊಳ್ಳೋದು ಹೇಗೆ ಅಂದ್ರೆ ವಿವೇಕದಿಂದ ವಿಚಾರ ಮಾಡುವುದೇ ಇದರ ಭ್ರಾಂತಿಯನ್ನ ಬಿಡಿಸಿಕೊಳ್ಳಲು ಇರಲು ಸುಲಭವಾದ ಉಪಾಯ. ಅತಿ ಸರಳವಾದ ಉಪಾಯ ಏನಮ್ಮ ಅಂದ್ರೆ ವಿವೇಕದಿಂದ ವಿಚಾರ ಮಾಡೋದಲ್ಲ. ಅದಕ್ಕೆ ವಿವೇಕ ಅಂದ್ರೆ ಆತ್ಮ ಅನಾತ್ಮ, ಆತ್ಮ ಅನಾತ್ಮ ಅಂತ ಮೊದಲಿಂದ ಹೇಳ್ತಾ ಬಂದ ಶಾಸ್ತ್ರ. ಇದರಲ್ಲಿ ಅನಾತ್ಮ ಅಂತ ಯಾಕೆ ಕರಿಬೇಕು, ಆತ್ಮ ಅಂತ ಯಾಕೆ ಕರಿಬೇಕು, ಅನಾತ್ಮಕ್ಕೂ ಮತ್ತು ಆತ್ಮನಿಗೆ ಇರುವಂತ ಲಕ್ಷಣಗಳ ವಿಚಾರವನ್ನು ಮಾಡಿ ಇದನ್ನ ಬಿಡಿಸ್ಕೋಬೇಕು ನೋಡ್ರಿ. ಅದಕ್ಕೆ ನಿಜಗುಣರು ಕೈವಿಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ 2ನೇ ಪದ್ಯದಲ್ಲಿ ಸುಮ್ಮನಾಗದು ವಿಧಿಯೊಳು ಒಂದರೆ ಮುಕ್ತಿ ಅನ್ನು. ಈ ಮೋಕ್ಷ ಮೋಕ್ಷ ಅನ್ನುವಂಥದ್ದು ಸುಮ್ಮನೆ ಆಗೋದಿಲ್ಲ ಅಂದ್ರ ಅವ್ರು. ಅಂದ್ರೆ ವಿಶೇಷಣ ಏನಂದ್ರೆ ಸುಮ್ಮನಾಗದು ವಿಧಿಯೊಳು ಒಂದರೆ ಮುಕ್ತಿ ಅಂದ್ರೆ ವಿನಃ ಬೇರೆ ಆಗೋದಿಲ್ಲ ಅಂತ ಹೇಳಿಲ್ಲ ಅವ್ರು. ಉಳಿದು ಬೇಕಾದಷ್ಟು ಅವ್ರಿ ಸಿದ್ಧಿ ಆಗ್ಬೋದು, ಅಥವಾ ಧನ ಕನಕ ಪ್ರಾಪ್ತಿ ಆಗ್ಬೋದು, ಅಥವಾ ಬೇರೆ ಬೇರೆಯಿಂದ ಏನಾನ ಇಲ್ಲದವರಿಗೆ ಎದ್ದಂತ ಆಗಬಹುದು, ಬಹಳ ಪುಣ್ಯ ಮಾಡಿದ್ರೆ ಸ್ವರ್ಗ ಲೋಕದ ಪ್ರಾಪ್ತಿ ಆಗ್ಬಹುದು. ಇವೆಲ್ಲ ಆಗಬಹುದಿಲ್ಲ ಅಂತಲ್ಲ, ಆದರೆ ಮುಕ್ತಿ ಆಗೋದಿಲ್ಲ ಅಂದ್ರು. ಯಾಕಾಗೋದಿಲ್ಲ? ವಿಧಿಗಳೇ ಇಲ್ಲ. ವಿಧಿ ಅಂದ್ರೆ ನೇಮ್ ಅಂದ್ರು. ಯಾವುದೇ ಒಂದು ಕಾರ್ಯ ಆಗಬೇಕಾದ್ರೆ ಆ ಕಾರ್ಯಕ್ಕೆ ಅನಂತ ರೀತಿಯ ವಿಧಿಗಳು ಇರ್ತಾವ. ವಿಧಿ ಅಂದ್ರೆ ನಿಯಮಗಳು. ಮನೆ ಕಟ್ಟವನು ಹೀಗೆ ಕಟ್ಟಬೇಕು, ಫಲ ಬಿತ್ತವನು ಹೀಗೆ ಬಿತ್ತಬೇಕು, ಬಡಿಗ ಇದೇ ಪ್ರಕಾರ ಕೆತ್ತಬೇಕು, ಶಿಲ್ಪಿ ಇದೇ ಪ್ರಕಾರ ಮೂರ್ತಿಯನ್ನ ಕೆತ್ತಬೇಕು. ಆ ವಿಧಿಗಳ ಪ್ರಕಾರ ಹೋದಾಗ ಆ ಕಾರ್ಯ ಪೂರ್ಣ ಆಗ್ತದೆ. ಅದಕ್ಕೆ ಮೋಕ್ಷ ಅನ್ನುವಂಥದ್ದು ಆಗಬೇಕಾಗಿತ್ತಂದ್ರೆ ನಮಗೆ ಸುಮ್ಮನಾಗೋದು ವಿಧಿಗಳು ಒಂದಿದೆ ಮುಕ್ತಿ. ಮೊದಲು ಏನ್ ಮಾಡೋದಂದ್ರೆ ಇದು ನಿತ್ಯ ಇದು ಅನಿತ್ಯ ಎಂಬುದನ್ನು ಅರಿಯದೆ ಯಾವುದು ಈ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಲೋಕದಲ್ಲಿ ನಿತ್ಯವಾಗಿರೋ, ನಿತ್ಯ ಅಂದ್ರೆ ಯಾವಾಗ್ಲೂ ಇರ್ಬೇಕು ಮೇಡಮ್, ಯಾವಾಗ್ಲೂ ಇರ್ಬೇಕದು. ಮತ್ತೆ ಅನಿತ್ಯ ಯಾವುದು ಅಂತ ವಿಚಾರ ಮಾಡಿದ್ರೆ ಯಾವಾಗಲೂ ಇರಲಾರದೆ ಅನಿತ್ಯವಾದ ವಸ್ತು. ಯಾವುದನ್ನೇ ನೋಡ್ರಿ ನೀವು,
ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಯಾವ ವಸ್ತುವನ್ನ ನೋಡಿದ್ರು ಕೂಡ ಅವು ಯಾವೂ ಕೂಡ ಆ ಆತ್ಮನನ್ನ ಬಿಟ್ಟು ಉಳಿದೆಲ್ಲೂ ಕೂಡ ಅನಿತ್ಯವಾದ ವಸ್ತುಗಳೇ. ಅವು ಹುಟ್ಟುತ್ತವ, ತೋರ್ತಾವ, ಸ್ವಲ್ಪ ದಿವಸ ಇದ್ದು ನಾಶ ಆಗ್ತಾವ. ಅದಕ್ಕೆ ನಾಶ ಇವು ಇರಂಗಿಲ್ಲ ಅಂತ ಅರ್ಥ ಅಲ್ರಿ, ಇರ್ತಾವ. ಅನಿತ್ಯ ಅಂದ್ರೆ ಏನು? ನಿತ್ಯವಲ್ಲದ್ದು ಅಂತ ಅರ್ಥ. ಅನಿತ್ಯ ಅಂದ್ರೆ ನಿತ್ಯವಲ್ಲದ್ದು. ಅಂದ್ರೆ ನಿತ್ಯ ಇಲ್ಲಿ 3 ಕಾಲ ನೋಡಿ: ಜಾಗ್ರತ್, ಸ್ವಪ್ನ, ಸುಸುಪ್ತಿ. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಆದ್ರೆ ಈ 3 ಕಾಲದಲ್ಲಿ ಯಾವುದು ಇದೆಯೋ ಅದು ನಿತ್ಯವಾದದ್ದು. ಈ 3 ಕಾಲದಲ್ಲಿ ಯಾವಾಗಲೂ ಇರಲಾರದೆ ಯಾವುದೇ ಒಂದು ಕಾಲದಲ್ಲಿ ತೋರಿ ನಾಶ ಆಗ್ತಂದ್ರೆ ಇದಕ್ಕೆ ಅನಿತ್ಯ ಅಂದ್ರ ಅವ್ರು. ಯಾಕಂದ್ರೆ ಇದ್ರೂ ಕೂಡ ಆತ್ಮನಂತೆ ಇರಲಾರದಂತ ವಸ್ತುಗಳು ಇರ್ತಾವ. ಇವು ತೋರ್ತಾವ ನೋಡ್ರಿ. ದೇಹ ಕೂಡ ತೋರ್ತದಿಲ್ರಿ. ಯಾವಾಗ ತೋರ್ತದ? ಈಗ ವರ್ತಮಾನ ಕಾಲದಲ್ಲಿ ದೇಹ ತೋರಕತ್ತದ. ಭೂತ ಕಾಲದಲ್ಲಿ ಈ ದೇಹ ಇದ್ದಿಲ್ಲ, ಭವಿಷ್ಯತ್ ಕಾಲದಲ್ಲಿ ಈ ದೇಹ ಇರೋದಿಲ್ಲ. ಭೂತಕಾಲ ಅಂದ್ರೆ ಪೂರ್ವದಲ್ಲಿ ಇದ್ದಿದ್ದಿಲ್ಲ, ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಇಲ್ಲ, ಸತ್ತ ಮೇಲೆ ಇದು ಇರೋದಿಲ್ಲ. ಅಂದ್ರೆ ಏನಾಯ್ತಮ್ಮ? 3 ಕಾಲದಾಗ ಇರೋದಲ್ಲ. ಅದ್ರ ಆತ್ಮ ಈ 3 ಕಾಲದಲ್ಲಿ ಇರೋದು. ಅದನ್ನ ನೀನು ಸುಮ್ಮನೆ ಪ್ರಾಪ್ತಿ ಆಗೋದಲ್ಲ. ಇದನ್ನ ಏನು ಮಾಡು ಅಂದ್ರೆ ಸುಮ್ಮನಾಗದು ವಿಧಿಯೊಳಂದರೆ ಮುಕ್ತಿ. ಇದಕ್ಕೂ ಕೂಡ ಮೊದಲೇ ಹೇಳಿದಂತೆ ರೈತನಿಗೂ ನಿಯಮ, ಆಮೇಲೆ ಇಂಜಿನಿಯರಿಗೂ ನಿಯಮ, ವೈದ್ಯನಿಗೂ ನಿಯಮ, ಬಡಿಗನಿಗೂ ನಿಯಮ, ಅಕ್ಕ ಸಾಲೆಗೂ ನಿಯಮ. ಅಕ್ಕ ಸಾಲೆಗೆ ಒಂದು ಒಡವೆಯನ್ನು ಮಾಡಬೇಕಾಗಿತ್ತಂದ್ರೆ ಗಟ್ಟಿಯಾದ ಬಂಗಾರವನ್ನ ಅದನ್ನ ಕರಗಿಸಲಾರದೆ ಆಭರಣವನ್ನ ಮಾಡ್ಲಿಕ್ಕೆ ಹೋದ್ರೆ ಅದು ಆಭರಣ ಆಗೋದಿಲ್ಲ ಅಂತ. ಆ ಕಾರ್ಯ ಆಗೋದಿಲ್ಲ ಮೇಡಮ್. ಆ ಆಭರಣ ಮಾಡ್ಬೇಕಾದ್ರೆ ಕರಗಿಸ್ಬೇಕು. ಕರಗಿದ ನಂತರ ಅದಕ್ಕೆ ಒಂದು ರೀತಿಯ ಪಾಕ ಬರ್ಬೇಕು, ಹದ ಬರ್ಬೇಕು. ಅದಕ್ಕೆ ಬೆಳಗ್ಗೆಲಿಂದ ಸಾಯಂಕಾಲ ತನಕ ಕಾಯಿಸಿದ್ರು ಕೂಡ ಅದು ಹದ ಆಗೋದಿಲ್ಲ. ಸ್ವಲ್ಪ ಕಾಯಿಸಿದ್ರು ಕೂಡ ಹದಕ್ಕೆ ಬರಂಗಿಲ್ಲ. ಅದಕ್ಕೆ ಇಷ್ಟೇ ಪ್ರಮಾಣದಲ್ಲಿ ಕಾಯಿಸಿ ತಾನು ಯಾವ ಆಭರಣವನ್ನ ಮಾಡಬೇಕು ಅದರಂತೆ ಮೊದಲು ಅಚ್ಚನ್ನ ತಯಾರು ಮಾಡಬೇಕು. ಅವನು ಅಚ್ಚಂದ್ರೆ ಗೊತ್ತಾಯ್ತಲ್ಲ, ಅಚ್ಚು ಪಡಿಯಚ್ಚು ಅಂತ. ಆ ಹಚ್ಚಿನಲ್ಲಿ ಕಾಚಿದ ಬಂಗಾರದ ರಸವನ್ನ ಸುರಿಯುವಾಗ ಸ್ವಲ್ಪ ಸಮಯ ಬಿಟ್ಟು ನೋಡಿದಾಗ ಆಭರಣ ಕಾರ್ಯ ಆಯ್ತು ಮೇಡಮ್, ಪೂರ್ಣ ಆಯ್ತು. ಮತ್ತೆ ಇದ್ರಾಗ ಹೆಚ್ಚು ಕಮ್ಮಿ ಮಾಡಿದ್ರೆ ಕೆಲಸ ಆಗ್ತದೆ ಅಲ್ಲಿ? ಆಗೋದಿಲ್ಲ. ಅವರಂಗೆ ಇದು ಅನಿತ್ಯ, ಇದು ನಿತ್ಯ ಎಂಬುದನ್ನು ಅರಿಯದೆ ಹೃದಯದ ಭೋಗ ಇಚ್ಛೆ ದೊರೆಯದೆ ಈ ಮನಸ್ಸಿಗೇನು ಭೋಗ ಅದ ನಮ್ಮ, ಆ ಭೋಗ ಎಂತಕ್ಕಂಥದ್ದು ದೊರೆಯದೆ ಅಂದ್ರೆ ವೈರಾಗ್ಯವನ್ನು ತಂದುಕೊಳ್ಳದೆ ಯಾವ ಭೋಗದ ವಸ್ತುಗಳಲ್ಲಿ ಆನಂದಿಲ್ಲ, ಯಾವುದೇ ಪಿತಾಂಬರ ಮಡಿ ಬಟ್ಟೆಗಳಲ್ಲಿಯೂ ಕೂಡ ಆನಂದಿಲ್ಲ,
ಯಾವುದೇ ಆಭರಣಗಳನ್ನ ಧರಿಸಿದರೂ ಆನಂದ ಇಲ್ಲ. ಎಷ್ಟೇ ಬೆಲೆಯುಳ್ಳ ನೋಟನ್ನ ಕಿಸೆಯಲ್ಲಿ ಇಟ್ಟುಕೊಂಡ್ರೂ ಕೂಡ ಆನಂದ ಇಲ್ಲ. ಎಂಥ ಮನೆಯಲ್ಲಿ ವಾಸ ಮಾಡಲು ಕೂಡ ಆನಂದಿಲ್ಲ. ಇದು ಎಲ್ಲರಿಗೆ ಅನುಭವ ಇದ್ದ ವಿಷಯ. ಅಂತ ಆನಂದ ಇಲ್ಲದಂತ ವಿಷಯಾದಿಗಳನ್ನ ವಸ್ತುಗಳನ್ನ ಪಡೆದುಕೊಂಡು ನಾನು ಸುಖವಾಗಿ ಇರಬಲ್ಲೆನು ಎಂಬುವ ವಿಚಾರವನ್ನ ಸರಿಯಾಗಿ ನೀನು ಅಧಿಕಾರಿಯಾಗಿ ವಿಚಾರವನ್ನ ಮಾಡು. ಯಂಗಮ ವಿವೇಕದಿಂದ ವಿಚಾರವನ್ನ ಮಾಡು. ಮಾಡಿದ ನಂತರ ಗೊತ್ತಾಗ್ತದ, ಓಹೋ ಇಷ್ಟ್ಯಾವ ವಸ್ತುಗಳಿಂದ ಆನಂದ ಆಗೋದಿಲ್ಲ. ಆ ಆನಂದ ಎಲ್ಲಿ ಆಗ್ತದಂದ್ರೆ ಯಾವ ಜಾಗದಲ್ಲಿ ಯಾವ ಸ್ಥಳದಲ್ಲಿ ಆ ಒಂದು ಆನಂದ ಯಾವ ವಸ್ತುವಿನಲ್ಲಿ ಇದೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳೋಕ್ಕೋಸ್ಕರವಾಗಿ ನಾವೆಲ್ಲವನ್ನ ಬಿಟ್ಟು ಎಲ್ಲಿಗೆ ಬಂದೀವಂದ್ರೆ ಗುರುಪಾದಕ್ಕೆ ಬಿದ್ದೀವಿ ನಾವು. ಜಗತ್ತಿನಲ್ಲಿ ಮುಕ್ತಿಯನ್ನ ಪಡಿಬೇಕಾಗಿದ್ರೆ ಎಲ್ಲರೂ ಜಗತ್ತಿನಲ್ಲಿ ಗುರುಪಾದಕ್ಕೆ ಬೀಳಬೇಕಾದ. ಯಾಕೆಂದ್ರೆ ಇದೊಂದು ಬಿಟ್ರೆ ಬೇರೆ ಮಾರ್ಗನೇ ಇಲ್ಲ. ಯಾರಿಗೂ ಮಾರ್ಗ ಇಲ್ಲ, ನಮಗಷ್ಟೆಲ್ಲ. ಹಿಂದಿನ ಶ್ರೀರಾಮಚಂದ್ರನಿಗೂ ಅವಶ್ಯಕತೆ ಇತ್ತು, ವಸಿಷ್ಠ ಮಹಾರಾಜನ ಪಾದಕ್ಕೆ ಬಿದ್ದ ಪಾದಕ್ಕೆ. ಶ್ರೀಕೃಷ್ಣ ಸಾಂದೀಪರ ಪಾದಕ್ಕೆ ಬಿದ್ದ ನೋಡ್ರಿ. ನಾರದ ಮಹರ್ಷಿಗಳು ಯಾವ ಸನತ್ ಕುಮಾರ ಅನ್ನುವಂಥವರ ಪಾದಕ್ಕೆ ಬಿದ್ದ. ಹೀಗೆ ಆಚಾರ್ಯರಲ್ಲಿ ಹೋದಾಗ ಬ್ರಹ್ಮ, ವಿಷ್ಣು, ಆಮೇಲೆ ಗೌಡ ಪಾದಾಚಾರ್ಯ, ಗೋವಿಂದ ಆಚಾರ್ಯ, ಅವರ ಶಿಷ್ಯ ಶಂಕರಾಚಾರ್ಯ, ಅವರ ಶಿಷ್ಯರು ಅಸ್ತಾಮಲಕರೆಂಬ ಅನೇಕ ಮಂದಿ ಉಂಟು. ಕಮಲ, ಪದ್ಮ, ಅಸ್ತಾಮಲಕ ಅಂತ 4 ಜನ ಬರ್ತಾರಮ್ಮ. ಇವರೆಲ್ಲ ಎಲ್ಲಿ ಹೋದ್ರಿ ಅಂದ್ರೆ ಅಲ್ಲಿ ಹೋಗಿನೇ ಗೊತ್ತಾಯ್ತು, ಓಹೋ ಇದರಲ್ಲಿ ಆನಂದ ಇಲ್ಲ ಅಂತ. ಅವುಗಳ ಅಪೇಕ್ಷಾ ಇಚ್ಛೆಯನ್ನ ಬಿಟ್ಟು ಸಮಾಧಿ ಸಾಧನ 6 ನೆರೆಯದೆ ಶಮೆ, ದಮೆ, ತಿತಿಕ್ಷೆ, ಶ್ರದ್ಧಾ, ಸಮಾಧಾನ ಯಾವಾಗ ಆಗ್ತಾವಂದ್ರೆ ಆ ಭೋಗದ ವಸ್ತುಗಳ ಮೇಲೆ ವೈರಾಗ್ಯ ಎಷ್ಟೆಷ್ಟು ಹೆಚ್ಚಾಗ್ತದ ಅಷ್ಟು ಮನಸ್ಸು ಆನಂದ ಆಗ್ತದ. ಇಂದ್ರಿಯಾದಿಗಳು ನಿಗ್ರಹ ಆಗ್ತವ. ಮತ್ತ ಸುಖ ದುಃಖವನ್ನ ಸೈರಣೆ ಮಾಡುವಂತ ಶಕ್ತಿ ಬರ್ತದ. ಆಮೇಲೆ ಮಹಾತ್ಮರ ವಾಕ್ಯದಲ್ಲಿ ನಂಬಿಕೆ ಬರ್ತದ, ಶ್ರದ್ಧೆ. ಹೀಗೆ ಎಲ್ಲವೂ ಪ್ರಾರಂಭ ಆಗಿ 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 ಮತ್ತೆ ಮುಂದೆ ಏನಾಗ್ತದಮ್ಮ, ಅವನಿಗೆ ಪರಮ ಜೀವರ ಒಂದುಗೂಡವೆ. ಪರಮಾತ್ಮ ಮತ್ತು ಜೀವಾತ್ಮನ ಐಕ್ಯತೆಯಾದಾಗ ಈ ಆನಂದ ಆಗೋದು. ಅದಕ್ಕ ಇಲ್ಲಿ ಮಹಾತ್ಮ ಕೂಡ ಏನು ಹೇಳಿದ್ರಂದ್ರೆ, ವಿಚಾರವ ಮಾಡುವುದೇ ಇದರ ಅಭ್ಯಾಸವನ್ನು ಬಿಡಿಸಿಕೊಳ್ಳಲು ಇರುವಂತ ಏಕೈಕ ಸುಲಭವಾದ ಉಪಾಯ. ಬೇರೆ ಉಪಾಯಗಳಿದ್ರು ಕೂಡ ಕರ್ಮದಲ್ಲಿ ಉಪಾಯಗಳಾವ್ರಿ. ಅದು ಏನಾಗ್ತದಂದ್ರೆ ಮತ್ತೆಷ್ಟು ನಮ್ಮ ಆನಂದವನ್ನು ದೂರ ಮಾಡ್ತದ. ಇದು ಸುಲಭ ಉಪಾಯ. ವಿಚಾರ ಮಾಡಿದರೆ ಸೂಕ್ಷ್ಮ ದೇಹ ಏನಾಯ್ತಮ್ಮ,
ಸ್ಥೂಲ ದೇಹದಂತೆ ಸೂಕ್ಷ್ಮ ದೇಹವು ದೃಶ್ಯವೆಂತಲೂ. ಸ್ಥೂಲ ದೇಹ ತೋರುತ್ತಲ್ಲಮ್ಮ, ಅದರಂತೆ ಈಗ ವಿಚಾರ ಮಾಡಿದ್ರೆ ಅವರಿಗೆ ಮಾತ್ರ ಗೊತ್ತಾಗ್ತದ ಈ ಲಿಂಗ ದೇಹವು ಕೂಡ ಇದು ಒಂದು ದೃಶ್ಯವಾದ ವಸ್ತು. ಸ್ಥೂಲ ದೇಹದ ವಸ್ತು ಸೂಕ್ಷ್ಮ ದೇಹ, ಇದನ್ನು ನೋಡುವ ಆತ್ಮನಾದ ನಾನು ದ್ರಷ್ಟನೆಂತಲೂ. ಇವೆರಡೂ ದೇಹ ದೃಶ್ಯವಾದ ವಸ್ತುಗಳು. ಈ ಎರಡೂ ದೇಹವನ್ನು ಅರಿಯುವಂತ ನಾನು ದ್ರಷ್ಟನೆಂತಲೂ. ದ್ರಷ್ಟ ಅಂದ್ರೆ ಕೊಡ ನೋಡುವವ, ದೃಶ್ಯ ಅಂದ್ರೆ ನೋಡಿಸಿಕೊಳ್ಳುವ ಕೊಡ. ಇದು ವಿಕಾರಿ. ಏನಮ್ಮ, ಇದು ವಿಕಾರಿ. ಸ್ಥೂಲ ದೇಹಕ್ಕೂ ವಿಕಾರ ನಾವ್ ಹೇಳ್ತಾರಮ್ಮ ಮೊದಲಿನ ಷಡ್ಭಾವ ವಿಕಾರಿ. ಸೂಕ್ಷ್ಮ ದೇಹ ಇದು ಕೂಡ ವಿಕಾರಿ. ಇದೆಂಗೆ ವಿಕಾರರಿ ಅಂದ್ರೆ ಈ ಸೂಕ್ಷ್ಮ ದೇಹ ಅನ್ನುವಂಥದ್ದು ನಿದ್ರಾವಸ್ಥೆ ಕಾರಣ ದೇಹದಲ್ಲಿ ಸೂಕ್ಷ್ಮ ದೇಹ ಇರಂಗಿಲ್ಲ, ಕೆಟ್ಟ ಹೋಗ್ತದೆ. ಅಂದ್ರೆ ಜಾಗ್ರದಲ್ಲಿ ಇಲ್ಲ ಮತ್ತು ಕಾರಣ ಶರೀರದಲ್ಲಿ ಇಲ್ಲ, ನಿದ್ರೆಯಲ್ಲಿ ಇಲ್ಲ. ಇದು ಸ್ವಪ್ನದಲ್ಲಿ ಮಾತ್ರ ಇರ್ತದ, ಮತ್ತೆ ವಿಕಾರ ಆಗ್ತದ. ವಿಕಾರ ಆಗಿ ಹೋಗ್ತದ, ಮತ್ತೆ ಬರ್ತದ ನೋಡ್ರಿ. ಮತ್ತೆ ಹೋಗ್ತದ, ಮತ್ತೆ ಬರ್ತದ. ಅದರಂತೆ ವಿಚಾರ ಮಾಡಿದಾಗ ಗೊತ್ತಾಗ್ತದ ಸ್ಥೂಲ ದೇಹ ಅಷ್ಟೇ ವಿಕಾರ ಆಗೋದಿಲ್ಲ, ಅದರ ಜೊತೆ ಸೂಕ್ಷ್ಮ ದೇಹ ಕೂಡ ವಿಕಾರ ಆಗ್ತದ. ಆದರೆ ಆತ್ಮನಾದ ನಾನು ನಿರ್ವಿಕಾರಿ. ನಿರ್ವಿಕಾರಿ, ವಿಕಾರ ಆಗಲಾರ್ದೆ ಆತ್ಮ. ಯಾಕೆ ವಿಕಾರ ಆಗೋದಿಲ್ರಿ ಅಂದ್ರೆ ಜಾಗ್ರದಲ್ಲೂ ಇದ್ದಿ ಜಾಗ್ರಾವಸ್ಥೆ ತಿಳಿತಿದ್ದಿ, ಸ್ವಪ್ನದಲ್ಲಿ ಇದ್ದಿ ಸ್ವಪ್ನಾವಸ್ಥೆ ತಿಳಿತಿದ್ದಿ, ನಿದ್ರೆಯಲ್ಲಿ ಇದ್ದಿ ನಿದ್ರಾವಸ್ಥೆಯಲ್ಲಿ ತಿಳಿತಿದ್ದಿ. ಅಂದ್ರೆ ನೀನು ವಿಕಾರ ಆಗಿಲ್ಲ ಅಂತ ಅರ್ಥ ಆಯ್ತಲ್ಲ. ಆದ್ರೆ ಸ್ವಪ್ನಾವಸ್ಥೆ ಸೂಕ್ಷ್ಮ ದೇಹ ಏನಂತ ವಿಕಾರ ಆಯ್ತು. ಆ ಕಾರಣ ಸೂಕ್ಷ್ಮ ದೇಹವು ಪರಿಚ್ಛಿನ್ನ, ಅದು ಅಳತಿಗೆ ಬಂದದ. ಯಾಕೆಂದ್ರೆ ಸ್ಥೂಲ ದೇಹ ಅಳತೆಗೆ ಒಳಪಟ್ಟಂತೆ ಇದು ಅವರವರ ಬೆರಳಿನಿಂದ 8 ಗೇಣಿನ ಶರೀರ ಇದು ಸ್ಥೂಲ ದೇಹ. ಮತ್ತ ಅದ್ರ ಒಳಗೆ ಸೂಕ್ಷ್ಮ ದೇಹ ಅಂದ್ರೆ ಅದಕ್ಕಿಂತ ಚಿಕ್ಕದಾಯ್ತಲ್ರಿ, ಅದಕ್ಕಿಂತ ಚಿಕ್ಕ ಆಯ್ತು. ಅದಕ್ಕೆ ಇದು ಪರಿಚ್ಛಿನ್ನ ದೇಹ. ಪರಿಚ್ಛಿನ್ನ ಅಂದ್ರೆ ಅಳತೆಗೆ ಬಂದದ. ಸೂಕ್ಷ್ಮ ದೇಹವು ಅಳತೆಗೆ ಒಳಪಟ್ಟದ. ನಾನು ಮಾತ್ರ ಪರಿಪೂರ್ಣ ಅಂದ್ರೆ ಅಳತೆಗೆ ಬರಲಾರದಂತವನು, ಅಳತೆಗೆ ಒಳಪಡದಂತವನು ಎಂದು ತಿಳಿದು ಈ ಲಿಂಗ ದೇಹದ ಅಭ್ಯಾಸವನ್ನ ಬಿಡಿಸಿಕೊಳ್ಳಬೇಕು. ಇದನ್ನ ಈ ರೀತಿ ಬಿಡಿಸಿಕೊಳ್ಬೇಕು ನೋಡ್ರಿ. ಮತ್ತೆ ಈ ಅಭ್ಯಾಸವನ್ನ ಬಿಡಿಸಿಕೊಂಡು ಆಮೇಲೆ ಉಂಟಾಗುವ ನಿಶ್ಚಯವೇನು ಅಥವಾ ನಿರ್ಣಯವೇನು ಅಂದ್ರೆ ಈ ಸೂಕ್ಷ್ಮ ದೇಹ